ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧೃತಿ ಮಾತಾಡ್ತಿರೋದು. ಸೊ ಏನಪ್ಪ ಅಂತಂದರೆ ನಾವು ನಾಗಮಂಗಲ ಹತ್ರ ಇರೋ ಮುಳ್ಕಟ್ಟಮ್ಮನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಆನ್ ದಿ ವೇ ಮದ್ನಟಮ್ಮ ಮತ್ತು ಉಚ್ಚಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅಲ್ಲೇನೇನಾಗುತ್ತೆ ನಾನು ಇಲ್ಲಿ ಶೇರ್ ಮಾಡ್ತೀನಿ. ಲೆಟ್ಸ್ ಗೋ. ಆ್ಯಂಡ್ ದೆನ್ ದೇವಸ್ಥಾನಕ್ಕೆ ಹೋಗ್ತಿದ್ರಿಂದ ನಾನು ಸಿಂಪಲಾಗಿ ಒಂದು ಕುರ್ತಾ ಯೂಸ್ ಮಾಡಿದೆ ವಿತ್ ಜೀನ್ಸ್ ಪ್ಯಾಂಟಿಗೆ. ಸೊ ಇವಾಗ ಮಂಡ್ಯನ ಬಿಡ್ತಿದ್ದೀವಿ. ಸೊ ಆನ್ ದಿ ವೇ ಹಾಗೆ ಬೇಜಾರಾಗ್ತಿತ್ತು ಅಂತ ಹೇಳಿ ಏನಾದರೂ ತಿಂಡಿ ಬೇಕು ಅಂತ ಅನ್ನಿಸ್ತಿತ್ತು. ಸೊ ಅಲ್ಲೇ ಕಾರ್ನ ನಿಲ್ಲಿಸ್ಬಿಟ್ಟು ಯಾವುದೋ ಒಂದು ಬೇಕ್ರಿ ಇತ್ತು. ಸೊ ಅಲ್ಲೇ ನಾವು ನಮ್ಮ ಅಮ್ಮಂಗೆ ಮತ್ತು ನಮ್ಮ ಅಕ್ಕಂಗೆ ಲಿಟಿಲ್ ಆರ್ಟ್ಸ್ನ ತೊಗೊಂಡು ನನಗೆ ಕುರ್ಕುರಿ ತೊಗೊಂಡಿದ್ದೆ. ಸೊ 2 ಬಾಟಲ್ ಹಂಗೆ ಜ್ಯೂಸು ಮತ್ತು ವಾಟರ್ ಬಾಟಲ್ ತೊಗೊಂಡಿದ್ದೆ. ಸೊ ಏನು ಗೊತ್ತಾ, ಟ್ರಾವೆಲ್ ಮಾಡಬೇಕಿದ್ರೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಆ್ಯಕ್ಚುಲಿ ಕೊಟ್ರೆ ನಿಮಗೆ ನೀವೇ ತಿನ್ಬೇಕಾ? ಅಲ್ಲ ಇಷ್ಟ ಇದ್ರಲ್ಲಿ ನಮ್ಮ ಅಕ್ಕನೂ ಅರ್ಧ ಕೊಟ್ಟವ್ರೆ. ಒಂದು ಸ್ವಲ್ಪ 3 ಬಿಸ್ಕೆಟ್ ಕೊಡಕ್ಕೆ ಹೆಂಗಾಡ್ತಾರೆ ಗೊತ್ತಾ? ಮುದೇವಿ ಅಂತಾನೆ ಬೈದ್ಬಿಟ್ರು. ಸೊ ಹಾಗೆ ಹೋಗ್ತಾ ಇಲ್ಲೆಲ್ಲ ಪೂರ್ತಿ ಫಾರೆಸ್ಟ್ ಥರ ಇತ್ತು. ಸೊ ಹಾಗಾಗಿ ಒಂದು ವಿಡಿಯೋ ಮಾಡಿದೆ. ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಒಂದು ಸಾಂಗ್ ಹಾಕ್ತೀನಿ, ನೋಡ್ಕೊಬನ್ನಿ. ಸೊ ಇವಾಗ ನಾವು ಪೂಜೆಗೆ ಹೂ ತಗೊಳಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಇಲ್ಲೇ ಒಂದು ವೇನೆ ನಾವು ಉಚ್ಚಮ್ಮನ ದೇವಸ್ಥಾನಕ್ಕೆ ಹೋಗ್ತಿರೋದು. ಮದ್ನಟಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಟೈಮ್ ಆಗ್ತಿಲ್ಲ. ನೋಡೋಣ ಹೆಂಗೆ ಅಂತ ಹೇಳ್ಬಿಟ್ಟು ಇವಾಗ ಹೂ ತಗೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಹೂ ತಗೊಂಡು ಸ್ವಲ್ಪ ಬಿಡಿ ಹೂವು, ಎಲೆ ಅಡಿಕೆ ಅದೆಲ್ಲ ತಗೋಬೇಕು. ಸೊ ಇಲ್ಲೇ ಇದೆ ಅದೂ. ಸೊ ಹಣ್ಣು ಕಾಯಿ ಎಲ್ಲ ತೊಗೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಇಲ್ಲೇ ನಾಗಮಂಗಲ ಹತ್ರ ಇರೋದು. ಇದು ನಮ್ಮದು ಬಂದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಮೂಲ ದೇವ್ರು ಅಂತ ಹೇಳ್ತಾರೆ. ಲಾಸ್ಟ್ ಟೈಮ್ ಬಂದಿದ್ವಿ, ದರ್ಶನ ಆಗಿರಲಿಲ್ಲ. ಸೊ ಇವಾಗ ನಾವು ಈ ಸತಿ ನೋಡಬೇಕು, ಗೊತ್ತಿಲ್ಲ ಹಿಂಗೆ ದರ್ಶನ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಒಟ್ಟಿನಲ್ಲಿ ಪೂಜೆಗೆಲ್ಲ ತೊಗೊಂಡು ಹೋಗ್ತಿದ್ದೀವಿ. ಲೆಟ್ಸಿ ಏನಾಗುತ್ತೆ ಅಂತ. ಸೊ 2 ಸೆಟ್ನ ತೊಗೊಂಡ್ವಿ. ಒಂದು ನಾಗಮಂಗಲದಲ್ಲಿರೋ ಉಚ್ಚಮ್ಮನ ದೇವಸ್ಥಾನಕ್ಕೆ, ಅದು ನಮ್ಮ ಮನೆ ದೇವರು, ಮೂಲ ದೇವರು ಅಂತ ಹೇಳ್ತಾರೆ, ಅಲ್ಲಿಗೆ. ಇನ್ನೊಂದು ನಾವು ಮುಳ್ಕಟ್ಟಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಅದಕ್ಕೆ 2 ಸೆಟ್ನ ನಾವು ತೊಗೊಂಡಿದ್ದು ಪೂಜೆ ಸಾಮಾನ, ಹಣ್ಣು ಕಾಯಿ ಎಲ್ಲ 2 ಸೆಟ್ನ ತೊಗೊಂಡ್ವಿ. ಸೊ ಇವಾಗ ಎಲ್ಲ ಪೂಜೆ ಸಾಮಾನ ತೊಗೊಂಡು ಹೋಗ್ತಿದ್ದೀವಿ. ಬಳೆ ಇರಲಿಲ್ಲ, ದೊಡ್ಡ ಸೈಜು, ಹಂಗಾಗಿ ಫ್ಯಾನ್ಸಿ ಸ್ಟೋರಲ್ಲಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀವಿ. ಇಲ್ಲಿ ಮಲ್ಲಿಗೆ ಹೂವು ತೊಗೊತಿದ್ದಾರೆ. ಸ್ವಲ್ಪ ಮಲ್ಲಿಗೆ ಹೂವು ಬೇಕಿತ್ತು ಮುಡ್ಕೊಳ್ಳೋದಕ್ಕೆ. ಸೊ ಮಲ್ಲಿಗೆ ಹೂವನ್ನು ತೊಗೊಂಡು ಅಲ್ಲಿ ಬಳೆನ ತೊಗೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ಬಳೆ ತೊಗೊಳಕ್ಕೆ ಅಂತ ಹೇಳಿ ಹೋಗ್ತಿದ್ದೀವಿ. ಇಲ್ಲ ಒಂದು ಪುಟ್ಟದಾಗ ಒಂದು ಫ್ಯಾನ್ಸಿ ಸ್ಟೋರ್ ಇದೆ. ಸೊ ಇಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಮಗೆ 2.8 ಬೇಕಿತ್ತು, ಅಲ್ಲಿ ಬರೀ 2.4 ಇತ್ತು, ಅದಕ್ಕೇ. ಸೊ ಇವಾಗ ಇಲ್ಲಿ ಬಳೆ ತೊಗೊಂಡು ಹೊರಡ್ತೀವಿ. ಆ್ಯಕ್ಚುಲಿ ದೇವಸ್ಥಾನದ ಹತ್ರ ಬಂದ್ವಿ. ಇವತ್ತು ಡೋರ್ ಓಪನ್ ಮಾಡಿಲ್ಲ. ಇದೇ ಆ್ಯಕ್ಚುಲಿ ನಮ್ಮದು ಮನೆ ದೇವರು, ಹೆಣ್ಣು ದೇವ್ರದ್ದು ಉಚ್ಚಮ್ಮ ಅಂತ ಹೇಳಿ. ಲಾಸ್ಟ್ ಟೈಮ್ ಬಂದಿದ್ವಿ, ಲಾಸ್ಟ್ ಟೈಮು ಓಪನ್ ಇರಲಿಲ್ಲ. ಈಗ ಏನು ಮಾಡೋಕ್ಕಾಗಲ್ಲ, ಮುಂದೆನೇ ಪೂಜೆ ಮಾಡ್ಕೊಂಡು ಹೋಗಬೇಕು. ಆ್ಯಕ್ಚುಲಿ ಇಲ್ಲಿ ಯಾವಾಗ ತೆಗ್ದಿರ್ತಾರೆ ಅಂತಲೇ ಗೊತ್ತಿಲ್ಲ. ಲಾಸ್ಟ್ ಟೈಮ್ ನಂಬರ್ ತೊಗೊಂಡಿದ್ವಿ, ಅದು ಹೆಂಗೋ ಗೊತ್ತಿಲ್ಲ, ಮಿಸ್ ಆಗಿಬಿಟ್ಟಿದೆ. ನೋಡಬೇಕು. ಇದೆ ಕೇಳಬೇಕು. ಇದನ್ನು ನಾವು ನೋಡಿಲ್ಲ. ಆ್ಯಕ್ಚುಲಿ ಇದು ಮೂಲ ದೇವರು ಅಂತ ಹೇಳ್ತಾರೆ ಅಮ್ಮ. ಇಲ್ಲಿ ನಾವು ಲಾಸ್ಟ್ ಟೈಮ್ ಬಂದಾಗಲೂ ಬಾಗಿಲಾಕಿತ್ತು, ಇವಾಗಲೂ ಬಾಗಿಲಾಕಿದೆ. ಬಟ್ ಹೆಂಗಿದೆ ಅಂತ ನಾವು ನಿಜವಾಗ್ಲೂ ಇವತ್ತಿನವರೆಗೂ ನೋಡಿಲ್ಲ. ಒಳಗಡೆ ಅಂತೂ ಒಂದು ದೀಪ ಉರಿಯುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಕೇಳಿದಾಗ ಇದೆಲ್ಲ ನೋಡಬೇಕು ಅಂತ ಅನಿಸುತ್ತೆ. ಬಟ್ ಏನು ಮಾಡೋದು, ನೋಡಬೇಕು. ಅಲ್ಲಿ ನನ್ನ ಅಕ್ಕ ಕೇಳೋದಕ್ಕೆ ಹೋಗಿದ್ದಾರೆ, ಯಾವಾಗ ತೆಗಿಯುತ್ತೆ ಏನು ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮು ಅದೇ ಹೇಳೋದ್ನಲ್ಲ, ಫೋನ್ ನಂಬರ್ ತೊಗೊಂಡಿದ್ವಿ ಅಂತ, ಬಟ್ ಮಿಸ್ ಆಗಿದೆ, ಎಲ್ಲಿ ಅಂತ ಗೊತ್ತಿಲ್ಲ. ಇವಾಗ ಇಲ್ಲಿ ದೇವಸ್ಥಾನ ಇಲ್ಲ, ಇವ್ರಿಗೆ ಶೆಡ್ಡೇ ಇರಬೇಕು ಅಂತ ಹೇಳ್ಬಿಟ್ಟು ದೇವಸ್ಥಾನನ ಕಟ್ಟಿಲ್ಲ. ಪೂರ್ತಿ ಶೆಡ್ಡಲ್ಲೇ ಇದು ದೇವಸ್ಥಾನ ಇರೋದು.
ಒಳಗಡೆ ಒಂದು ದೀಪ ಉರಿಯುತ್ತೆ ಅಂತ ಹೇಳ್ತಾರೆ, ಗೊತ್ತಿಲ್ಲ ಹೆಂಗಿದೆ ಅಂತಲೂ ನಾವು ಒಳಗಡೆ ನೋಡಿಲ್ಲ. ಈ ಸತಿನಾದರೂ ಸಿಗುತ್ತೆ ಅಂತ ಅಂದ್ಕೊಂಡು ಬಂದ್ವಿ, ಬಟ್ ಇಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಅನಿಸುತ್ತೆ. ನೋಡಬೇಕು ಹೆಂಗೆ ಏನು ಅಂತ ಗೊತ್ತಿಲ್ಲ, ಬಟ್ ನನಗಂತೂ ಇಲ್ಲಿ ಬಂದಾಗ ಒಂಥರ ನೆಮ್ಮದಿ ಅನಿಸುತ್ತೆ ಅಷ್ಟೆ. ಸೊ ನಮ್ಮ ಅಕ್ಕ ಹೋಗಿ ಅವ್ರ ನಂಬರ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ನೆಕ್ಸ್ಟ್ ಟೈಮ್ ಬರಬೇಕಿದ್ರೆ ಅವ್ರಿಗೆ ಪಕ್ಕ ಕಾಲ್ ಮಾಡ್ಕೊಂಡು ಬಂದು ದರ್ಶನ ಮಾಡಲೇಬೇಕು. ಇಲ್ಲಿಗೆ ಬಂದಾಗ ಸ್ವಲ್ಪ ಓಪನ್ ಇಲ್ಲ ಅಂತಂದಿದ್ದಕ್ಕೆ ಸ್ವಲ್ಪ ಬೇಜಾರಾಯಿತು. ಇದು 2ನೇ ಸತಿ ಬಂದರೂ ದರ್ಶನ ಆಗಲಿಲ್ವಲ್ಲ ಅಂತ. ಬಟ್ ಇಟ್ಸ್ ಓಕೆ, ಏನೂ ಮಾಡೋದಕ್ಕಾಗಲ್ಲ. ಸೊ ಮುಂದೆನೇ ಪೂಜೆ ಮಾಡ್ಕೊಂಡು ಹೊರಡ್ತೀವಿ. ಏನಾಗಿದೆ ಅಂತಂದರೆ ನಾವು ಬರೋ ಮುಂಚೆ ಅವ್ರು ಬಂದು ದೀಪ ಹಚ್ಚಿ ಹಿಂಗೆ ಹೋಗಿದ್ದಾರೆ, ನಾವು ಬಂದಿದ್ದೀವಿ. 1 ನಿಮಿಷನೂ ಡಿಫ್ರೆನ್ಸ್ ಇಲ್ಲ. ಏನು ಮಾಡೋದಕ್ಕಾಗಲ್ಲ, ನಾವು ಮುಂದೆನೇ ಪೂಜೆ ಮಾಡ್ಕೊಂಡು ಹೊರಡ್ತೀವಿ. ಪೂಜೆ ಸಾಮಾನೆಲ್ಲ ತಂದಿದ್ವಿ, ಸೊ ಇಲ್ಲೇ ಪೂಜೆ ಮಾಡಿಕೊಂಡು ಹೊರಡ್ತೀವಿ ಅಷ್ಟೇ. ಆ್ಯಂಡ್ ದೆನ್ ನಾವೇನೇನು ಪೂಜೆ ಸಾಮಾನು ತಂದಿದ್ವಿ ಅದನ್ನೆಲ್ಲ ಬಾಗ್ಲ ಹತ್ರನೇ ಇಟ್ಟು ನಾವೇ ಪೂಜೆ ಮಾಡಿಕೊಂಡು ಹಣ್ಣು ಕಾಯಿನೆಲ್ಲ ಒಡೆದು ತೊಗೊಂಡು ಹೋದ್ವಿ. ಮತ್ತು ನಾವು ಇಲ್ಲೆಲ್ಲ ಪೂಜೆನೆಲ್ಲ ಮುಗಿಸ್ಕೊಂಡು ನಾವು ಹೋಗಿದೆ ಹೇಳೋದಲ್ಲ, ಮುಳ್ಕಟ್ಟಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಸೊ ಅಲ್ಲಿಗೆ ನೆಕ್ಸ್ಟ್ ಹೋಗ್ತಿರೋದು ನಾವು. ಇದೇ ಮುಳ್ಕಟ್ಟಮ್ಮ ದೇವಸ್ಥಾನ. ಇದೇ ಫಸ್ಟ್ ಟೈಮ್ ನಾವು ಆ್ಯಕ್ಚುಲಿ ಬಂದಿರೋದು. ಸೊ ಇವಾಗ ಅಮ್ಮನ ಕರ್ಕೊಂಡು ಒಳಗಡೆ ಹೋಗ್ತೀವಿ. ಅಲ್ಲಿ ಹುಚ್ಚಮ್ಮನ ದೇವಸ್ಥಾನಕ್ಕೆ ಬರಲಿಲ್ಲ, ಬಿಕಾಸ್ ಓಪನ್ ಇರಲಿಲ್ಲ ಅಂತ ಹೇಳಿ. ಈಗ ಇದು ಕರ್ಕೊಂಡು ಹೋಗ್ತೀವಿ. ಇಲ್ಲಿಗೆ ಅಂತಲೇ ಪರ್ಟಿಕ್ಯುಲರಾಗಿ ಬರಬೇಕು ಅಂತ ಅಂದ್ಕೊಂಡು ಬಂದಿದ್ದು. ನಾವು ಹುಚ್ಚಮ್ಮನ ದೇವಸ್ಥಾನಕ್ಕೆ ಅಮ್ಮನ್ನ ಕರ್ಕೊಂಡು ಹೋಗಲಿಲ್ಲ, ಬಿಕಾಸ್ ಹೇಳ್ಬೇಕಂತಂದರೆ ಅಲ್ಲಿ ತುಂಬ ದೂರ ನಡಿಬೇಕಿತ್ತಲ್ಲ, ಹಾಗಾಗಿ ಇಲ್ಲೂ ನಡಿಬೇಕಲ್ಲ. ಸೊ ಹಾಗಾಗಿ ನಾವು ಕರ್ಕೊಂಡು ಹೋಗಲಿಲ್ಲ, ಮತ್ತು ಅಲ್ಲಿ ತೆಗ್ದು ಇರಲಿಲ್ವಲ್ಲ, ಸೊ ಹಾಗಾಗಿ ಕರ್ಕೊಂಡು ಹೋಗಲಿಲ್ಲ. ಇವಾಗ ಇಲ್ಲಿ ಹೋಗ್ತಿದ್ದೀವಿ ಒಳಗಡೆಗೆ. ಇದೇ ಫಸ್ಟ್ ಟೈಮ್ ನಾವು ಬಂದಿರೋದು ಇಲ್ಲಿಗೆ. ಸೊ ಇವಾಗ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಹೋಗ್ತಿದ್ವಿ. ನಾವು ಮದ್ನಾಟಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಅಲ್ಲಿ ಟೈಮ್ ಆಗಲ್ಲ, ಇಲ್ಲಿಂದ ಹೋಗ್ಬೇಕಂದ್ರೆ ಮತ್ತೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ಡೈರೆಕ್ಟಾಗಿ ಮಂಡ್ಯಗೆ ಹೋಗ್ತಿದ್ವಿ. ಆನ್ ದಿ ವೇ ಇವರು ಕಾಫಿ ಟೀನ ಕುಡಿತಿದ್ದಾರೆ. ಸೊ ನನಗದೆಲ್ಲ ಅಭ್ಯಾಸ ಇಲ್ಲ. ಸೊ ಈಗ ಡೈರೆಕ್ಟ್ ನಾವು ಮಂಡ್ಯ ಹೋಗ್ತಿದ್ವಿ. ಸೊ ಇವಾಗ ಮಂಡ್ಯಗೆ ರೀಚ್ ಆದ್ವಿ, ಮನೆಗೆ ಬಂದಿದ್ದೀವಿ. ಈಗ ನನ್ನ ಸ್ಕಿನ್ ರೂಟೀನ್ ಎಲ್ಲ ಮುಗಿಸ್ಬೇಕು, ಡ್ರೆಸ್ ಚೇಂಜ್ ಮಾಡಿ ಫೇಸ್ ಎಲ್ಲ ವಾಶ್ ಮಾಡಬೇಕು. ಸ್ವಲ್ಪ ಜಾಸ್ತಿ ಧೂಳು ಇದ್ದಿದ್ದರಿಂದ ಫೇಸಲ್ಲೆಲ್ಲ ಜಾಸ್ತಿ ಧೂಳು ಬಂದ್ಬಿಟ್ಟಿದೆ, ಮತ್ತು ಸ್ವಲ್ಪ ಫೇಸ್ ಎಲ್ಲ ಸ್ಟ್ರೈನ್ ಆಗಿರೋ ಥರನೂ ಕಾಣಿಸಿದೆ. ಸೊ ಫೇಸ್ ವಾಶ್ ಮಾಡಿ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ವಾಶ್ ಮಾಡ್ಕೊಂಡು ಬಂದು ನನ್ನ ಸ್ಕಿನ್ ರೂಟೀನ್ ಎಲ್ಲ ಮುಗಿಸಿದ್ದೀನಿ, ಹೋಗಿ ಮಲ್ಕೊಳ್ಳೋದಷ್ಟೇ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.